ಇವತ್ತು ಆ್ಯಂಟಿ ಹೇರ್ ಫಾಲ್ ನಿಮಗೆ ಸ್ಪಾನ ತೋರಿಸ್ತಾ ಇದ್ದೀವಿ ನೋಡಿ. ಬಿಫೋರ್ ಕ್ಲೈಂಟ್ ಹೇರ್ ನೋಡಿ ಯಾವ ರೀತಿಯಾಗಿದೆ. ಫಸ್ಟು 3 ಟೈಮ್ಸು ನೀವು ಹೇರ್ ವಾಶನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಸೊ 3 ಟೈಮ್ಸ್ ಹೇರ್ ವಾಶ್ ಮಾಡಿದ್ಮೇಲೆ ಕಂಡೀಷ್ನರ್ ಅಪ್ಲೈ ಮಾಡಿಬಿಡಿ. ಆಮೇಲೆ ನೀವು ಸ್ಪಾ ಕ್ರೀಮ್ನ ತೊಗೊಳ್ಳಿ. ಆಮೇಲೆ ಅದರಲ್ಲಿ ನೀವು ಆ್ಯಂಟಿ ಹೇರ್ ಫಾಲ್ ಆ್ಯಂಪಲ್ಸ್ನ ಮಿಕ್ಸ್ ಮಾಡಿ ಸ್ಪಾ ಕ್ರೀಮ್ನ ಅಪ್ಲಿಕೇಶನ್ ಮಾಡಿ. ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ಚೆನ್ನಾಗಿ ನೋಡ್ಕೊಳ್ಳಿ. ರೂಟಿಂದ ಮತ್ತು ಎಂಡ್ವರೆಗೂ ನಾವು ಸ್ಪಾ ಕ್ರೀಮ್ನ ಅಪ್ಲೈ ಮಾಡಬೇಕು. ಯಾಕಂದರೆ ಆಲ್ರೆಡಿ ಅವರು ಹೇರ್ ಫಾಲ್ ಇರೋದ್ರಿಂದ ನಾನು ಆ್ಯಂಟಿ ಹೇರ್ ಫಾಲ್ದು ಆ್ಯಂಪಲ್ಸ್ ಆ್ಯಡ್ ಮಾಡಿದ್ದೀನಿ ಅದರಲ್ಲಿ. ಸೊ ಅವ್ರದ್ದು ಏನಾಗುತ್ತೆ, ಹೇರ್ ಫಾಲ್ ಕಂಟ್ರೋಲಿಗೆ ಸಿಗುತ್ತೆ. ಒಂದು 6 ಮಂತ್ ಆದರೂ ಮಾಡಿಸ್ರಿ ಅಂತ ನೀವು ಹೇಳಬೇಕು ಅವರಿಗೆ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಸನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲ ಅಪ್ಲಿಕೇಶನ್ ಆಗಿದ್ಮೇಲೆ ಚೆನ್ನಾಗಿ ಮಸಾಜ್ ಕೊಡಿ. ಸೊ ಕಸ್ಟಮರ್ಗೆ ಯಾವ ರೀತಿಯಾಗಿ ಅವರಿಗೆ ಮಸಾಜ್ ಇಷ್ಟಪಡ್ತಾರೋ ಆ ಥರ ಸ್ಟೆಪ್ಸನ್ನು ಅವರಿಗೆ ಕೊಡಿ. ಆಮೇಲೆ ಎಲ್ಲ ಥರದ ಸ್ಟೆಪ್ಸನ್ನು ಕವರ್ ಮಾಡಿದ ಮೇಲೆ ನೆಕ್ಸ್ಟು ಇವ್ರದ್ದು ಹೇರ್ ಫಾಲ್ ಇದೆ, ನಾನು ಸ್ಟೀಮನ್ನು ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತೇಳಿ ಚೆನ್ನಾಗಿ ನೋಡ್ಕೊಳ್ಳಿ. ಇವಾಗ ಒಂದು 5 ನಿಮಿಷ ರೆಸ್ಟಿಗೆ ಬಿಟ್ಬಿಟ್ಟು ಮತ್ತೆ ಪ್ಲೇನ್ ವಾಟರಿಂದ ಹೇರ್ ವಾಶನ್ನು ಚೆನ್ನಾಗಿ ಮಾಡಿಬಿಡಿ. ಸೊ ಕ್ರೀಮೆಲ್ಲ ರಿಮೂವ್ ಆಗೋ ರೀತಿ ಮಾಡಿ. ನೆಕ್ಸ್ಟು ನೀವೇನು ಮಾಡಬೇಕಂದ್ರೆ ನೀವು ಕೂಲ್ ಡ್ರೈನ ಮಾಡಬೇಕು. ಕೂಲ್ ಡ್ರೈ ಮಾಡಿಬಿಟ್ಟು ನೀವು ಅವರಿಗೆ ಸ್ಟೈಲಿಂಗ್ ಮಾಡಿಕೊಡ್ಬೇಕಾಗತ್ತೆ, ಅವ್ರಿಗೆ ಯಾವ ರೀತಿ ಬೇಕು ಅದ. ಇವ್ರದ್ದು ಹೇರ್ ಸ್ಪಾ ಆಗಿದ್ಮೇಲೆ ನಾವು ಕಟ್ಟಿಂಗ್ ಮಾಡಿದ್ವಿ. ಸೊ ಬ್ಲೋ ಡ್ರೈ ಮಾಡಿದ್ದೀವಿ. ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತೇಳಿ ಫೈನಲ್ ನೋಡಿರಿ.